ಜನ ಇತ್ತೀಚೆಗೆ ಫೇಲ್ಯೂರ್ ಆಗ್ತಾ ಇದ್ದಾರೆ ಸಾಕಾಣಿಕೆನಲ್ಲಿ. ಅದು ಯಾಕೆ ಫೇಲ್ಯೂರ್ ಆಗ್ತಾರೆ ಅಂದರೆ ಸಕ್ಸಸ್ಫುಲ್ ಫಾರ್ಮರ್ಸ್ನ ಭೇಟಿ ಮಾಡಬೇಕು ಮತ್ತು ಅದು ಯಾವ ರೀತಿ ತಳಿಗಳು ಇದರಲ್ಲಿ ವಿಶೇಷವಾಗಿದೆ ಎಲ್ಲ ವಿಚಾರಗಳನ್ನು ಇದರಲ್ಲಿ ನೀವು ಕಾಣಬಹುದು. ಸ್ಟೇಜಿಗೆ ಬಂದ್ಬಿಟ್ಟಿದೆ. ಹೌದು ಸರ್, ಇವೆಲ್ಲ ಕರ್ನಾಟಕದಲ್ಲೇ ಇದು ಮೈನ್ ಬ್ರೀಡ್ ಇರೋದು. ಕರ್ನಾಟಕದಲ್ಲಿ ನೀವು ಹುಡುಕಿದ್ರು 2000 ಇಂದ 3000 ಕುರಿ ಒಳ್ಳೆ ಬ್ರೀಡ್ ಸಿಗ್ಬೋದು. ಇವನ್ನೆಲ್ಲ ಕ್ರಾಸ್ ಬ್ರೀಡ್. ನಾವಾದರೆ ಹೊರಗಡೆ ಬಿಡಲ್ಲ, ನಾವು ಟೈಮ್ ಸರಿಯಾಗಿ ವ್ಯಾಕ್ಸಿನ್ ಮಾಡಿಸ್ತೀವಿ. ದಯವಿಟ್ಟು ವ್ಯಾಕ್ಸಿನ್ ಮಾಡಿಸ್ಕೊಳ್ಳಿ. ಅದು ಒಂದು. ಎರಡನೇದು, ನೀವೇನೆ ಚಿಕ್ಕದಾಗಿ ಒಂದು ನೀವು 2 ಕುಂಟೆ 3 ಕುಂಟೆಲ್ಲೂ ಬೆಳ್ಕೊಬೋದು ಹುಲ್ಲು ನಿಮ್ಮ ಮನೆಗಾಗಷ್ಟು. ಆಮೇಲೆ ವೇಲಿ ಮೆಂತೆ, ಅಗಸೆ ಸೊಪ್ಪು, ಚೊಚ್ಚೆ ಸೊಪ್ಪು, ಮಲ್ಬರಿ ಇಂಥದ್ದೆಲ್ಲ ಹಾಕ್ಕೊಳ್ಳಿ. ನಿಮ್ಗೆ ಎಷ್ಟು ಖರ್ಚು ಕಡಿಮೆ ಆಗುತ್ತೋ ನಿಮಗೆ ಲಾಭ ಜಾಸ್ತಿ. ಖಂಡಿತ ಖಂಡಿತ ಸರ್. ಇನ್ನೊಂದು ಲಾಸ್ಟ್ ಕ್ವಶನ್ ಎಲ್ಲರೂ ಸಾಮಾನ್ಯ ಕೇಳ್ತಿದ್ವಿ. ಈಗ ಹೊಸದಾಗಿ ಕುರಿ ಸಾಕಾಣಿಕೆ ಮಾಡಬೇಕಾದ್ರೆ ಲಾಸ್ ಬರುತ್ತೆ, ಅಥವಾ ಶೆಡ್ಗೆ ಇನ್ವೆಸ್ಟ್ಮೆಂಟ್ ಮಾಡಿ ಲಾಸ್ ಬರುತ್ತೆ, ಸುಮಾರು ಜನ ಕೈ ಬಿಟ್ಬಿಟ್ಟಿದ್ದಾರೆ. ಇದ್ರ ಬಗ್ಗೆ ಏನಾದರೂ ಅನುಭವ ಇದೆ ಸರ್? ನನ್ನ ಅನುಭವದಲ್ಲಿ ನೀವು ದೊಡ್ಡದಾಗಿ ಯಾರೂ ಸ್ಟಾರ್ಟ್ ಮಾಡಬಾರ್ದು. ಒಂದು 5 ಹುಡುಗಿರು ಒಂದು ಹುಡುಗನಲ್ಲಿ ಸ್ಟಾರ್ಟ್ ಮಾಡಬೇಕು. ಯಾಕಂದರೆ ಇದು ಹೆಂಗೆ ಅಂದರೆ ನಾವು ಮಕ್ಕಳನ್ನ ಹೆಂಗೆ ಸಾಕ್ತೀವಿ ಅದೇ ಥರನೇ ಇದು. ಅದರಲ್ಲಿ ನಮಗೆ ಏನು ತೊಂದರೆ ಆಗುತ್ತೆ ಏನು ತೊಂದರೆ ಆಗೋಲ್ಲ ಗೊತ್ತಿರಲ್ಲ ನಮಗೆ. ಫಸ್ಟು ನಾವು ಸುಮ್ಮನೆ ಇನ್ವೆಸ್ಟ್ ಮಾಡಿ ನೀವು ಹೇಳ್ದಾಗೆ ಲಾಸ್ ಆಗಿರೋರು ಇದ್ದಾರೆ, ಇಲ್ಲ ಅಂತಿಲ್ಲ. ಸೌತ್ ಆಫ್ರಿಕಾ ಎಲ್ಲ 10,000 20,000 ಕುರಿಗಳಿಡೋದು. ಅವರೆಲ್ಲರೂ ತೊಗೊಂಡು ಶೇರಿಂಗ್ ಮಾಡೋದು ತುಂಬ ಕಷ್ಟ ಆಗುತ್ತೆ. ಸೊ ಅವರು ಇಂಪ್ರವೈಸ್ ಮಾಡಿ 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 ಈಗ ಸೆಲ್ಫ್ ಶೆಡ್ಡಿಂಗ್ ಅಂತ ಮಾಡಿದ್ದಾರೆ. ಸೊ ತನ್ನಿಂದ ತಾನೇ ಉದುರುತ್ತೆ ಕೂದಲು. ಹೌದು, ಹುಟ್ಟುತ್ತೆ, ಬೇಸಿಗೆಗಾಲದಲ್ಲಿ ಉದುರುತ್ತೆ, ಚಳಿಗಾಲದಲ್ಲಿ ಅದಕ್ಕೆ ಇದನ್ನು ಚಳಿ ಪ್ರಿವೆಂಟ್ ಮಾಡೋಕ್ಕೋಸ್ಕರ ತುಬಿಟ ಬರುತ್ತೆ. ಸರ್ ನಮಸ್ತೆ ಸರ್, ನಿಮ್ಮ ಹೆಸರು ಮತ್ತು ನಿಮ್ಮ ಊರು ಸರ್? ನಮಸ್ಕಾರ ಅಣ್ಣ, ನನ್ನ ಹೆಸರು ಗೋವಿಂದರಾಜ್ ಅಂತ. ನಮ್ಮದು SV ಸಾಯಿರಾಮ್ ಫಾರ್ಮ್ ಅಂತೇಳಿ ಬಂಡೂರು ಕುರಿ, ನಾರಿ ಸುವರ್ಣ ಕುರಿ ಮತ್ತು ಡಾರ್ಪರ್ ಕುರಿ ಇಟ್ಟಿದ್ದೀವಿ. ನಮ್ಮ ಫಾರ್ಮ್ ಲೊಕೇಶನ್ ಬಂದು ಕನಕಪುರ ರೋಡಲ್ಲಿ ರವಿಶಂಕರ್ ಆಶ್ರಮ ಇದೆ. ಆಶ್ರಮದಿಂದ 2 ಕಿಲೋಮೀಟ್ರು, ಬೆಂಗಳೂರಿಂದ 25 ಕಿಲೋಮೀಟ್ರ್ ಆಗುತ್ತೆ. ಓಕೆ ಸರ್. ಸುಮಾರು ಎಷ್ಟು ವರ್ಷಗಳಿಂದ ನೀವು ಕುರಿ ಸಾಕಾಣಿಕೆಯಲ್ಲಿ ಇದ್ದೀರಾ ಸರ್? ಅಣ್ಣ, ನಾವು 7 ಇಯರ್ಸಿಂದ ಈ ಕುರಿ ಸಾಕಣೆಯಲ್ಲಿದ್ದೀವಿ. 7 ಇಯರ್ಸಿಂದ ಮೊದಲು ಸಾಕ್ತಾ ಇದ್ವಿ. ಹಾಂ ಸರ್. ಅಂದರೆ ನಾವು ಸೈಂಟಿಫಿಕ್ ಆಗಿ ಸ್ಟಾರ್ಟ್ ಮಾಡಿದ್ದು 7 ಇಯರ್ಸಿಂದ. ಮೊದಲು ನಮ್ಮ ತಾಯಿ ಊರು ಬಂದು ಟಿ ನರಸೀಪುರ, ಹತ್ತು ಕಡೆ ಬನ್ನೂರು ಕುರಿಗಳು ತೊಗೊಂಬಂದು ಸಾಕ್ತಾ ಇದ್ವಿ ನಾವು. ಬಟ್ ಹೋಗ್ತಾ ಹೋಗ್ತಾ ಈ ಬನ್ನೂರು ಕುರಿ ನಶಿಸಿ ಹೋಗ್ತಾ ಇದೆ ಅಂತ ಗೊತ್ತಾಯಿತು. ಹಾಗಾಗಿ ಇದು ಕರ್ನಾಟಕದ ಪ್ರೈಡ್. ಇದನ್ನು ಉಳಿಸ್ಬೇಕು, ಬೆಳೆಸಬೇಕು. ಹೇಗೆ ಹಳ್ಳಿಕಾರು ಉಳಿಸಿ ಬೆಳೆಸ್ತಾ ಇದ್ದಾರೆ ಅದೇ ಥರನೂ ಇದನ್ನು ಉಳಿಸ್ಬೇಕು, ಬೆಳೆಸಬೇಕು ಅನ್ನೋ ದೃಷ್ಟಿಯಿಂದ ಅಲ್ಲಿ ಲೋಕಲ್ ರೈತರ ಹತ್ರ ತುಂಬ ಒಳ್ಳೆ ಬ್ರೀಡ್ಗಳಿದೆ. ಒಂದು 20-30 ಜನದ ಹತ್ರ ಎಕ್ಸಲೆಂಟ್ ಬ್ರೀಡ್ಸ್ ಇದೆ. ಅವ್ರ ಹತ್ರ ಎಲ್ಲ ಹೋಗಿ ಒಂದೆರಡು ತೊಗೊಂಬಂದು ನಾವು ಇದನ್ನು ಸ್ಟಾರ್ಟ್ ಮಾಡಿ. ಸೊ ಈಗ ನಮ್ಮ ಹತ್ರ ಸುಮಾರು 150 ಹೆಣ್ಣು ಕುರಿ ಇದೆ. ಬಂಡೂರ್ದೆ 150 ಬ್ರೀಡಾ ಸರ್? ಬಂಡೂರು ಕುರಿಗಳಿದೆ. ಹಾಂ ಸರ್. ಆಮೇಲೆ ಒಂದು 4 ಬ್ರೀಡರ್ ಇಟ್ಕೊಂಡಿದ್ದೀವಿ. ಬ್ರೀಡರ್ ಸರ್. ಇನ್ನು ಈಗ ಬಂದು ನಮ್ಮ ಏನು ಇದೆ ಸ್ಟೇಟ್ದು ತಳಿನ ನೀವು ಬಿಡಬಾರ್ದು, ನಶಿಸಿ ಹೋಗ್ತಾಯಿದೆ ಅಂತ ಹೇಳ್ಬಿಟ್ಟು ಅದನ್ನು ಮೇಲೆ ಎತ್ತಿದ್ದಕ್ಕೆ ಪ್ರಯತ್ನ ಮಾಡ್ತಿದ್ದೀರಾ. ಅದೊಂದು ತುಂಬ ಶ್ಲಾಘನೀಯ ಸರ್. ಅದ್ರ ಜೊತೆಗೆ ಬಂದು ಕೆಲವೊಂದು ನಾನು ಇಲ್ಲಿ ಗಮನಿಸೋ ಪ್ರಕಾರ ಇದು ಯಾವುದೋ ವಿದೇಶಿ ತಳಿಗಳಿದ್ದಂಗೆ ಕಾಣಿಸ್ತಾ ಇಲ್ಲ. ಬನ್ನೂರು ಕುರಿಯಲ್ಲಿ ಇನ್ನೊಂದು ವಿಶೇಷ ಇದೆ ಸರ್. ಇದಕ್ಕೆ ತುಂಬ ಇತಿಹಾಸ ಇದೆ. ಹಾಂ ಸರ್. ಇವತ್ತು ನಿನ್ನೆ ಮೊನ್ನೆದಲ್ಲ ಕುರಿ ಇದು. ಇವೊಂದು ಕೃಷ್ಣದೇವರಾಯ ಅವರ ಕಾಲದಿಂದನೂ ಇದೆ ಕುರಿ ಇದು. ಇದು ಉತ್ಕೃಷ್ಟವಾದ ಮಾಂಸದಿಂದ. ಇದರಲ್ಲಿ ಇಂಗ್ಲೀಷಲ್ಲಿ ಮಾರ್ಬಲಿಂಗ್ ಅಂತಾರೆ. ಒಂದು ಲೇಯರ್ ಫ್ಯಾಟು, ಒಂದು ಲೇಯರ್ ಮೀಟು, ಒಂದು ಲೇಯರ್ ಒಂದು ಫ್ಯಾಟು, ಒಂದು ಲೇಯರ್ ಒಂದು ಮೀಟು. ಅಲ್ಲೇ ತುಂಬ ರುಚಿಕರವಾದ ಮಾಂಸ ಇದೆ. ಅದೇನು ಮಾಡಿದ್ರು ಕಟ್ ಮಾಡಿ 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 ಈಗ ಆಲ್ಮೋಸ್ಟ್ ನಶಿಸಿ ಹೋಗೋ ಸ್ಟೇಜಿಗೆ ಬಂದ್ಬಿಟ್ಟಿದೆ. ಹೌದು ಸರ್. ಇವೆಲ್ಲ ಕರ್ನಾಟಕದಲ್ಲೇ ಇದು ಮೈನ್ ಬ್ರೀಡ್ ಇರೋದು. ಕರ್ನಾಟಕದಲ್ಲಿ ನೀವು ಹುಡುಕಿದ್ರು 2000 ಇಂದ 3000 ಕುರಿ ಒಳ್ಳೆ ಬ್ರೀಡ್ ಸಿಗ್ಬೋದು. ಇವನ್ನೆಲ್ಲ ಕ್ರಾಸ್ ಬ್ರೀಡ್ ಆಗೋಗಿದೆ. ಸೊ ನಮ್ಮ ಇದು ಕರ್ನಾಟಕದ ತಳಿನ ನಾವು ಉಳಿಸ್ಬೇಕು ಅನ್ನೋ ದೃಷ್ಟಿಯಿಂದ ಇದನ್ನು ಬನ್ನೂರು ಕುರಿನ ಇಟ್ಟಿದ್ದೀವಿ. ಅದೇ ಸರ್, ಅದೊಂದು ತುಂಬ ಶ್ಲಾಘನೀಯ ಅನಿಸ್ತು. ಮತ್ತು ಇನ್ನೊಂದು ಏನಂತ ಹೇಳಿದ್ರೆ ಅದರ ಜೊತೆಗೆ ಬಂದು ಒಂದು ವಿಭಿನ್ನವಾಗಿ ಇಲ್ಲಿ ಯಾವುದೋ ಕಾಣಿಸ್ತಾ ಇದೆ. ಇದು ಮೇ ಬಿ ವಿದೇಶಿ ತಳಿ ಅಂತ ನನಗನ್ನಿಸ್ತಾ ಇದೆ. ಸೊ ಇದ್ರ ಬಗ್ಗೆ ಹೇಳೋದಾದರೆ ಮತ್ತು ಇನ್ನು ಯಾವ ವಿಧವಾದ ತಳಿಗಳನ್ನ ನೀವು ಸಾಕ್ತೀರಾ ಸರ್? ಇದು ನಮ್ಮ ಹತ್ರ ಒಟ್ಟು 3 ಬ್ರೀಡ್ ಇದೆ. 3 ಬಂಡೂರು ಕುರಿ ಒಂದಿದೆ. ಬಂಡೂರು ಒಂದು. ಮತ್ತು ಮಹಾರಾಷ್ಟ್ರ ಅಲ್ಲೇ ನಾರಿ ಸಂಸ್ಥೆ ಅಂತೇಳಿ ಪಲ್ಟಾನಲ್ಲಿ ಹಾಂ ಸರ್
ಅವರು ಒಂದು ಕುರಿ ಡೆವಲಪ್ ಮಾಡಿದ್ದಾರೆ. ಹಾಂ ಸರ್. 5 ಕುರಿದು ಜೀನ್ಸ್ ತೆಗೆದು 5 ಕುರಿದು ಜೀನ್ಸ್. ಹೌದು. ಓಕೆ. ಗೆರೋಲ್ ಅಂತ ಹೇಳಿ ಅದು ಟ್ವಿನ್ನಿಂಗ್ ಜೀನ್ಸ್ ಇದೆ, ಆ ಕುರಿನ ಹಾಕಿದ್ದಾರೆ ಸರ್. ಮೀಟು ಚೆನ್ನಾಗಿ ಬರಲಿ ಅಂತ ನಮ್ಮ ಬಂಡೂರು ಕುರಿನ ಆ್ಯಡ್ ಮಾಡಿದ್ದಾರೆ. ಹಾಂ ಹಾಂ. ಆಮೇಲೆ ಆವಾಸಿ ತಳಿ ಅಂತೇಳಿ ಅದನ್ನು ಸೇರಿಸಿದ್ದಾರೆ. ಅದು ಬಂದು ಇಸ್ರೇಲಿ ಬ್ರೀಡು ಸರ್. ಈಗ ಇಲ್ಲಿ ಬಂದು ಇರೋದು ಈ ತಳಿ ಯಾವುದು ಸರ್? ಇದು ಬಂದು ಡಾರ್ಪರ್ ಅಂತೇಳಿ. ಡಾರ್ಪರ್. ಇದು ಮೂಲತಃ ಇರೋದು ಸೌತ್ ಆಫ್ರಿಕಾದ. ಇದು ಸೌತ್ ಆಫ್ರಿಕಾ. ಇದು ಒಬ್ಬರು ನಮ್ಮಲ್ಲೇ ಕನಕಪುರ ತಾಲೂಕಲ್ಲಿನೇ ಒಬ್ಬರು ಆಗಿನ ಕಾಲದಲ್ಲೇ ಎಂಬ್ರಿಯೋಸ್ ತರಿಸಿ ಡೆವಲಪ್ ಮಾಡಿ ಅದನ್ನು ಇದು ಮಾಡಿದ್ರು. ಎಂಬ್ರಿಯೋಸ್ ತರಿಸಿ ಇಲ್ಲೇ ಡೆವಲಪ್. ಹೌದು. ಓಕೆ. ಸೊ ಅವರೇನೆ ಫಸ್ಟು ಇಂಡಿಯಾಗೆ ಅಂತ ಹೇಳಿದ್ರು ತಪ್ಪಾಗಲ್ಲ. ಓಕೆ ಸರ್. ಅವರು ತಂದು ಹಾಂ ಸರ್ ಕೊಟ್ಟಿದ್ದು ಕುರಿ ಇದು ಬೆಂಗಳೂರಿಗೆ ಮತ್ತು ಕರ್ನಾಟಕಕ್ಕೆ. ಈಗ ಇದರಲ್ಲಿ ವಿಶೇಷ ಏನಂದರೆ, ಹಾಂ, ಈಗ ನೀವು ನಾಟಿ ಕುರಿಯಲ್ಲಿ ಹುಟ್ಟತಕ್ಕಂಥ ಮರಿ 1.5 2 kg ವರೆಗೂ ಹುಟ್ಟುತ್ತೆ. ಇದರಲ್ಲಿ ನೀವು ಒಳ್ಳೆ ಟಗರ್ ಇಟ್ಕೊಂಡು ನೀವು ಬ್ರೀಡ್ ಮಾಡಿದ್ರೆ 5 kg ವರೆಗೂ ಮಕ್ಕಳು ಹುಟ್ಟುತ್ತವೆ. ಮರಿನೇ 5 kg. ಸರ್, ಈಗ ನಾನು ಸುಮಾರು ಜಾಗದಲ್ಲಿ ಕೇಳ್ಪಟ್ಟಿರೋ ಪ್ರಕಾರ ಒಂದು 3 ತಿಂಗಳ ಮರಿ ಒಂದು 30ರಿಂದ 35 kg ತೂಕ ಬೆಳೆಯುತ್ತೆ ಅಂತ ಹೇಳ್ತಾರೆ. ನಿಜನಾ ಸರ್? ಸರ್, ಬೆಳೆಯುತ್ತೆ. ಬಟ್ ನೀವು ಓವರ್ ಆಲ್ ಬೆಳೆಯುತ್ತೆ ಅಂತ ಹೇಳೋದು ನನ್ನ ಅನುಭವದಲ್ಲಿ ಇಲ್ಲ. ಹಾಂ ಸರ್. ಬೆಳೆಯುತ್ತೆ. ಹಾಂ. ಬಟ್ ನೀವು ಕೊಡ್ತಕ್ಕಂಥ ಮೇವು, ನೀವು ಇಟ್ಟಿರ್ತಕ್ಕಂಥ ಬ್ರೀಡರು, ಮತ್ತು ಅದು ಮರಿಯಲ್ಲಿ ಹಾಲು ಬರೋಂಥದ್ದು ತಾಯಿಯಿಂದ, ಮತ್ತು ನೀವು ಯಾವ ಥರ ಫೀಡ್ ಕೊಡ್ತೀರ ಅದಕ್ಕೆ, ಅದು ಕೊಡೋದ್ರ ಮೇಲೆ ಡೆವಲಪ್ ಆಗುತ್ತೆ. ಇವಾಗ ನನ್ನ ಹತ್ರನೇ 3 ತಿಂಗಳಿಗೆ 30 kg ಆಗಿರೋವೆ, 6 ತಿಂಗಳಿಗೆ 50 kg ಆಗಿರೋದು ಇದೆ. ಖಂಡಿತ. ಬಟ್ ಓವರ್ ಆಲ್ ಎಲ್ಲ ಆಗುತ್ತೆ ಅಂತ ಎಲ್ಲ ಹೇಳೋಕ್ಕಾಗೋದಿಲ್ಲ. ಕೆಲವೊಂದು ನಾವು ಕೊಡುವಂಥ ಫೀಡ್ಸ್ ಆಗಲಿ ಅದ್ರ ತಾಕತ್ ಮೇಲೆ ಅದು ಬೆಳೀತದೆ. ಓಕೆ ಸರ್, ಇನ್ನೊಂದು ವಿಚಾರಕ್ಕೆ ಬರೋಣ. ಈಗ ಇಲ್ಲಿರೋಂಥ ಒಂದು ಇವಾಗ ಡಾರ್ಪರ್ ಏನಿದೆ ಕುರಿ, ಸೊ ಇದಕ್ಕೆ ಎಷ್ಟು ಏಜ್ ಆಗಿದೆ? ಒಂದು ಎಷ್ಟು? ಇವೆಲ್ಲ ಇವು 5ಕ್ಕೂ ನನ್ನ ಹತ್ರ ಒಟ್ಟು 3 ಬ್ರೀಡರ್ಸ್ ಇದೆ. 3 ಬ್ರೀಡರ್ಸ್. ಅದರಲ್ಲಿ ಹುಟ್ಟಿರ್ತಕ್ಕಂಥ ಮರಿಗಳಿದು. ಅದರಲ್ಲೇ ಆಗಿರೋಂಥ ಮರಿ. ಹೌದು, ನಮ್ಮ ಫಾರ್ಮಲ್ಲೇ ಹುಟ್ಟಿರೋವು ಇವೆಲ್ಲ. ಇದರಲ್ಲಿ ಏನಂದರೆ, ಈಗ 2 ವರ್ಷಕ್ಕೆ ಸುಮಾರು ಇಲ್ಲಿ 85 kg ಇಂದ 100 kg ವರೆಗೂ ಆಗಿದೆ. 85. ಅದ್ರ ಬ್ರೀಡರ್ನ ನಾವು ತೊಗೊಂಬಂದಿಲ್ಲ ಇಲ್ಲಿಗೆ. ಓಕೆ ಸರ್. ಸೊ ಇಲ್ಲೇನೆ ನಮ್ಮ ಬ್ರೀಡರ್ ಏನು ಕ್ವಾಲಿಟಿ ಇದೆ ಅಂತ ನಿಮ್ಗೆ ಇಲ್ಲೇ ಮಕ್ಕಳಲ್ಲಿ ನೀವು ಕಾಣ್ಬೋದು. ಈಗ ಅದೇ ಸರ್, ಈಗ ಒಂದು ಏಜು ಇದಕ್ಕೆ ಎಷ್ಟಾಗಿರ್ಬೋದು ಸರ್? ಇದಕ್ಕೆ ಸುಮಾರು 2 years ಆಗಿದೆ. 2 years. ಹೌದು. ಈಗ ಒಂದು 80-90 ಬರುತ್ತಾ ಇದೆಲ್ಲ? ಅದೇ 85 ಇಂದ 100 kg ವರೆಗೂ. 85 ಇಂದ 100 kg. ಓಕೆ. ನೋಡಿರಲ್ಲ ಸ್ನೇಹಿತರೆ, ಒಂದು ನೀವು ಸಾಕಿದಂಗೆಲ್ಲ ಇರ್ತದಂತೆ. ಈಗ ಒಂದು 2 ವರ್ಷದ ಇವೆಲ್ಲ ಬಂದು ಒಂದು 85ಇಂದ 100 kg ಅಷ್ಟು ತಗೋತಂತೆ ಸರ್. ಇನ್ನು ಇದು ಪ್ರೈಸ್ಗಳ ವಿಚಾರಕ್ಕೆ ಬಂದಾಗ, ಪ್ರೈಸು ನಾನು ಇಂಡಿವಿಜುವಲ್ ಆಗಿ ಅವ್ರು ಯಾರು ಇಂಟ್ರೆಸ್ಟ್ ಇರೋರು ಫೋನ್ ಮಾಡಿದ್ರೆ, ಡೈರೆಕ್ಟ್ ಆಗಿ ಕಾಲ್ ಮಾಡಿದ್ರೆ, ಯಾಕಂದ್ರೆ ನಾವು ಈ ಕುರಿದ ಪ್ರೈಸ್ ಹೇಳಿ ಅಲ್ಲಿ ಬಂದು ನೀವು ಅಷ್ಟೇ ಹೇಳಿದ್ರೆ ಇಲ್ಲ ಬೇರೆ ಅದಕ್ಕೆ ಕಂಪೇರ್ ಮಾಡ್ಕೊಳ್ಳೋದು, ಮಿಸ್ಲೀಡ್ ಮಾಡೋಕ್ಕಲ್ಲ. ನಮ್ಮ ಹತ್ರ ಒಂದೇ ಒಂದು ಏನಂದ್ರೆ, ನಾವು ಹುಟ್ಟದ ಮರಿಯಿಂದ ಎಲ್ಲ ರೆಕಾರ್ಡ್ಸ್ ಇದೆ ನಮ್ಮ ಹತ್ರ. ತಾಯಿ ಯಾವುದಿದೆ, ತಂದೆ ಯಾವುದಿದೆ, ಯಾವತ್ತು ಹುಟ್ಟಿದೆ, ಅವ್ರಿಗೇನಾದ್ರು ಫೋಟೋ ಬೇಕು ಅಂದರೆ ಫೋಟೋನು ತೋರಿಸ್ತೀವಿ. ಯಾಕಂದರೆ ಮಾರ್ಕಿಂಗ್ ಚೇಂಜ್ ಆಗಲ್ಲ. ಓಕೆ ಸರ್. ಅಪ್ಪ ಅಮ್ಮ ಎರಡೂ ಹೇಳ್ತೀವಿ. ಮತ್ತೇನಂದರೆ ಕಾಲಕ್ಕೆ ಇವಕ್ಕೆ ಏನು ವ್ಯಾಕ್ಸಿನ್ ಮಾಡಬೇಕು, ಕರೆಕ್ಟಾಗಿ ವ್ಯಾಕ್ಸಿನೇಷನ್ ಶೆಡ್ಯೂಲ್ ಇದೆ. ಓಕೆ ಸರ್. ನಾವು ಹಿಂಗೇನೆ ಎಲ್ಲ ದಾಖಲೆಗಳ ಸಮೇತ ಮೇಂಟೈನ್ ಮಾಡೋದು. ನಾವು ಹಲವಾರು ಈಗ ಸಿಂಚನ ಫಾರ್ಮ್ ಅವ್ರು ಇದ್ದಾರೆ, ಅವ್ರ ಹತ್ರನೂ ಕೆಲವು ನೋಡಿ ಅವ್ರು ಅಡಾಪ್ಟ್ ಮಾಡಿರೋದು ನಾವು ಅಡಾಪ್ಟ್ ಮಾಡ್ಕೊಂಡಿದ್ದೀವಿ. ಖಂಡಿತ. ಕೆಲವರು ರೈತರ ಹತ್ರ ಹೋಗಿ ನೋಡಿ ತಿಳ್ಕೊಂಡಿದ್ದೀನಿ. ಖಂಡಿತ ಸರ್. ಸೊ ನಾವು ಒಂದೊಂದು ಹೆಜ್ಜೆನೇ ದಾಪಗಾಲಿಟ್ಕೊಂಡು, ನಾವೇನು ತುಂಬ ದೊಡ್ಡದಾಗಿ ಬೆಳೆದಿದ್ದೀವಿ ಅಂತ ಹೇಳಕ್ಕೆ ಇಷ್ಟಪಡಲ್ಲ ನಾನು. ತಕ್ಕ ಮಟ್ಟಕ್ಕೆ ನಾವು ಬೆಳೆದಿದ್ದೀವಿ ಇಲ್ಲಿವರೆಗೂ. ನಮ್ಮದೇನು ಒಂದೇ ಒಂದು ಸಜೆಷನ್ ಅಂದರೆ, ರೈತರು ಅಲ್ಟಿಮೇಟ್ಲಿ ಎಲ್ಲ ಕುರಿನೂ ಮೀಟ್ ಪರ್ಪಸ್ಗೆ ಹೋಗೋದು. ಹೌದು ಸರ್. ಸೊ ಈ ತಳಿದು F1 F2 ಟಗರ್ಗಳನ್ನ ತೊಗೊಂಡೋಗಿ ನಾಟಿ ಕುರಿಗೆ ಬಿಟ್ಟರೆ, ಅಂದರೆ ಸ್ವಲ್ಪ ಸೈಜ್ ಇರಬೇಕು ಕುರಿಗಳು. ಹುಟ್ಟತಕ್ಕಂಥ ಮರಿ ಆರೋಗ್ಯ ಹುಟ್ಟುತ್ತೆ, ಒಂದು. ಎರಡನೇದು ಹೆಚ್ಚಿಗೆ ತೂಕನೂ ಹುಟ್ಟುತ್ತೆ. ಅವ್ರಿಗೆ ನಾಟಿ ಕುರಿ ಬೆಳೆಯೋ ಸ್ಪೀಡ್ಗಿಂತನೂ ಇದು ಕುರಿ ಸ್ಪೀಡಾಗಿ ಬೆಳೆಯುತ್ತೆ, ದುಪ್ಪಟ್ಟು. ಸೊ ಈಗ ಉದಾಹರಣೆಗೆ 1 ವರ್ಷಕ್ಕೆ ಅವ್ರಿಗೆ ಮಾರಬೇಕು ಅಂದರೆ, ಈ ನಾಟಿ ಕುರಿಲಿ ಹುಟ್ಟಿದ್ರೂ ಇದು ನೀವು 50-60 kg ವರೆಗೂ ತರ್ಬೋದು. ನಾಟಿ ಕುರಿ ನನ್ನ ಅನುಭವದಲ್ಲಿ ಅಷ್ಟು ಬರ್ಲಿಕ್ಕಿಲ್ಲ 1 ವರ್ಷದವರೆಗೂ. ಇಲ್ಲ, ಒಂದು 20 kg. ಹೌದು ಸರ್. ಒಬ್ಬರು ರೈತರಿಗೆ ಒಂದು 10 kg 20 kg ಜಾಸ್ತಿ ಆದರೆ, ಸೊ ನೀವು 600 ರೂಪಾಯಿ 700 ರೂಪಾಯಿಗೆ 1 kg ಕೊಟ್ಟರು ಒಂದು 14,000 ರೂಪಾಯಿ ಎಕ್ಸ್ಟ್ರಾ ದುಡ್ಡಾಗುತ್ತೆ. ಹೌದು. ಸೊ ಇದನ್ನು ಅಡಾಪ್ಟ್ ಮಾಡ್ಕೋಬೋದು. ಖಂಡಿತ ಸರ್. ಇದು ಒಂದು, ಈಗ ನಾವು ಹೇಗೆ ನಾಟಿ ತಳಿ, ಹೈಬ್ರಿಡ್ ತಳಿ ಈ ರೀತಿ ಇದೆ ತರಕಾರಿಗಳಲ್ಲಿ, ಸೊ ಇದರಲ್ಲೂ ಅದೇ ರೀತಿ ಇಲ್ಲ. ಇದರಲ್ಲಿ ನಾವು ಸ್ವಲ್ಪ
ರಿಸರ್ಚ್ ಮಾಡಿನೇ ಈ ಬ್ರೀಡ್ ಹಾಕಿರೋದು. ಓಕೆ ಇದರಲ್ಲಿ ಒಮೆಗಾ 3 ಫ್ಯಾಟಿ ಆಸಿಡ್ಸ್ ಇದೆ. ಓಕೆ ಫಿಶಲ್ಲಿ ಇಟ್ ಈಸ್ ಗುಡ್. ಇದು ಒಂದು. ಎರಡನೇದು ಇದರದ್ದು ಫ್ಯಾಟು ಅಷ್ಟು ಅಕ್ಯುಮುಲೇಟ್ ಆಗಲ್ಲ. ಈಗ ನೀವು ನಾನು 100 kg ಅಂತ ಹೇಳಿದೆ, ನೀವು ಇದು ಕಟ್ ಮಾಡಿದ್ರೆ 5 kg ಕಿಲೋನು ಫ್ಯಾಟ್ ಬರಲ್ಲ. ಯಾಕಂದರೆ ನಾವೇ ಕಟ್ ಮಾಡಿ ತಿಂದು ನೋಡಿದ್ದೀವಿ. ಈ ಕುರಿಯಲ್ಲಿ ಆ ಕುರಿ ಎರಡರಲ್ಲೂ ಮಾರ್ಬಲಿಂಗ್ ಅಂತ ಇದೆ. ಅಂದರೆ ಒಂದು ಲೇಯರ್ ಫ್ಯಾಟು, ಒಂದು ಲೇಯರ್ ಮೀಟು, ಒಂದು ಲೇಯರ್ ಫ್ಯಾಟು, ಒಂದು ಲೇಯರ್ ಮೀಟು. ಒಂದಲ್ಲ ಒಂದಿನ ಇದಕ್ಕೆ ತುಂಬ ಮಾರ್ಕೆಟಿಂಗು ಬರುತ್ತೆ. ಯಾಕಂದರೆ ಇನ್ನೂ ನೀವು ಜನಕ್ಕೆ ರೀಚ್ ಆಗಿಲ್ಲ ಅಲ್ಲ ಸರ್, ಇನ್ನೂ ರೀಚ್ ಆಗಿಲ್ಲ. ಇದು ಮಟನ್ ತಿಂದಿರೋರಿಗೆ ಗೊತ್ತು, ತಿಂದಿರೋರು ತುಂಬಾ ರುಚಿಕರ. ಅದಂತೂ ಏನು ಮಾತಾಡಂಗೆ ಇಲ್ಲ. ಬಂಡೂರು ಅದು ಯೂಸ್ ಮಾಡಿರ್ತಾರೆ ಸುಮ್ಮ, ಯಾಕಂದ್ರೆ ಫೆಮಿಲಿಯರ್ ಅಲ್ಲ ಅದು. ಇಲ್ಲ ಸರ್, ಬಂಡೂರಲ್ಲೂ ಎರಡಿದೆ, ನಮ್ಮ ಹತ್ರ ಪ್ಯೂರ್ ಇದೆ. ಬಂಡೂರು ಏನೋ ಎರಡು ಹೆಂಗೆ ಸರ್ ಅದು? ಈಗ ನಾಟಿ ಕುರಿ ಅಂತ ಹೇಳಿ ಏನು ಹೇಳ್ತಾರೆ, ಅದಕ್ಕೆ ಆ ಕಡೆ ನಮ್ಮ ಮೈಸೂರು ತಾಲೂಕಲ್ಲಿ ಮತ್ತೆ ಮಂಡ್ಯ ಡಿಸ್ಟ್ರಿಕ್ಟ್ ಅಲ್ಲಿ, ಮೈಸೂರು ಡಿಸ್ಟ್ರಿಕ್ಟ್ ಅಲ್ಲಿ ಅದಕ್ಕೆ ಬನ್ನೂರು ಅಂತಾರೆ. ಓಕೆ, ಪ್ಯೂರ್ ತಳಿ ಬಂದು ಬಂಡೂರು ಅಂತ ಹೇಳೋದು. ಅದು ನಮ್ಮ ಹತ್ರ ಬಂಡೂರು ತಳಿ ಇದೆ. ಜನರೇಷನ್ ಅಲ್ಲಿ F1 F2 ಅಂತ ಹೇಳ್ತಾರೆ, ಅದು ಯಾವ ರೀತಿ ಸರ್? ಈಗ ನೀವು ಇದು ಪ್ಯೂರ್ ಟಗರ್ನ ನೀವು ಒಂದು ನಾಟಿ ಕುರಿ ಬಿಟ್ಟು ಅದರಲ್ಲಿ ಹುಟ್ಟತಕ್ಕಂಥ ಮಕ್ಕಳು ಫಸ್ಟ್ ಜನ್ರೇಷನ್ ಅಂತ. ಅದೇ ಹುಡುಗಿಗೆ ಮತ್ತೆ ಇನ್ನೊಂದು ಸರಿ ಡಾರ್ಪರ್ ಕೈಲೇ ಕ್ರಾಸ್ ಮಾಡಿಸ್ತಾರೆ, ಅದು F2 ಅಂತ. ಮತ್ತೆ ಆ ಹುಟ್ಟಿದ ಮಗುಗೆ ನೀವು ಮಗು ಅಲ್ಲ, ಇದು ಕುರಿಗೆ, ಹೆಣ್ಣು ಕುರಿಗೆ ತಿರ್ಗಾ ಡಾರ್ಪರ್ ಕೈಲೇ ಪ್ಯೂರ್ ಕ್ರಾಸ್ ಮಾಡಿಸ್ತಾರೆ, F4 ಬರುತ್ತೆ. F4 ಅಷ್ಟೊತ್ತಿಗೆ ಪ್ಯೂರಿಟಿ ಬರುತ್ತೆ. ಸೊ ನೀವು ಸಿಂಪಲ್ ಇದು ಹೇಳಬೇಕು ಅಂದರೆ, ಸೊ ಈಗ 50 ಭಾಗ ಫಸ್ಟ್ ಜನ್ರೇಷನ್ ಬರುತ್ತೆ, ಎರಡನೇ ಜನ್ರೇಷನ್ಗೆ 75 ಭಾಗ ಬರುತ್ತೆ, ಮೂರನೇ ಜನ್ರೇಷನ್ಗೆ 82 ಭಾಗ ಬರುತ್ತೆ, ನಾಲ್ಕನೇ ಜನ್ರೇಷನ್ಗೆ 95 ಭಾಗ ಬರುತ್ತೆ. ಸರ್, ಈಗ ನಾವು ಬೈಯರ್ಸ್ಗೆ ಇದು ಪ್ಯೂರ್ ಬ್ಲಡ್ ಕಂಡುಹಿಡಬೇಕಂದ್ರೆ ಏನಾದರೂ ಇಲ್ಲ, ಇದಿದೆ. ನೀವು ಅದರದ್ದು ಮಾರ್ಕಿಂಗ್ಸ್ ನೋಡ್ಬೋದು, ಅದ್ರ ಕೂದಲು ನೋಡ್ಬೋದು. ಇದು ಆ್ಯಕ್ಚುಲಿ ಪ್ಯೂರ್ ಡಾರ್ಪರ್ ಬಂದು ಸೆಲ್ಫ್ ಶೆಡ್ಡಿಂಗ್ ಅಂತ ಹೇಳ್ತೀವಿ. ಅದಕ್ಕೆ ಕೂದಲು ಕಟ್ ಮಾಡೋ ಅವಶ್ಯಕತೆ ಇಲ್ಲ. ಬೇಸಿಗೆ ಆದಮೇಲೆ ತನ್ನಿಂದ ತಾನೇ ಉದುರುತ್ತೆ ಕೂದಲು. ಅದು ಅದೇ ಉದ್ದೇಶದಿಂದನೇ ಈಗ ನಮ್ಮ ಇಂಡಿಯಾಲಾದ್ರೂ 50, 100 ಆ ಥರ ಇಡ್ತಾರೆ. ಆಸ್ಟ್ರೇಲಿಯಾ, ಸೌತ್ ಆಫ್ರಿಕಾ ಎಲ್ಲ 10,000, 20,000 ಕುರಿಗಳು ಇಡೋದು. ಅವರೆಲ್ಲರನ್ನೂ ತೊಗೊಂಡು ಶೇರಿಂಗ್ ಮಾಡೋದು ತುಂಬ ಕಷ್ಟ ಆಗುತ್ತೆ. ಸೊ ಅವರು ಇಂಪ್ರವೈಸ್ ಮಾಡಿ ಈಗ ಸೆಲ್ಫ್ ಶೆಡ್ಡಿಂಗ್ ಅಂತ ಮಾಡಿದ್ದಾರೆ. ಸೊ ತನ್ನಿಂದ ತಾನೇ ಉದುರುತ್ತೆ ಕೂದಲು. ಹೌದು, ಹುಟ್ಟುತ್ತೆ, ಬೇಸಿಗೆಗಾಲದಲ್ಲಿ ಉದುರುತ್ತೆ, ಚಳಿಗಾಲದಲ್ಲಿ ಅದಕ್ಕೆ ಇದನ್ನು ಚಳಿ ಪ್ರಿವೆಂಟ್ ಮಾಡೋಕ್ಕೋಸ್ಕರ ತುಬ್ಟ ಬರುತ್ತೆ. ಈಗ ನಮ್ಮದ್ರಲ್ಲಿ ಆ ಬ್ರೀಡಲ್ಲೆಲ್ಲ ನಾವು ಕಟ್ ಮಾಡಿಸ್ಬೇಕು. ಓಕೆ ಸರ್, ಒಟ್ಟಾರೆ ಇಷ್ಟೆಲ್ಲ ಮಾಹಿತಿ ಇಲ್ಲಿ ನಮಗೆ ಕೊಟ್ಟಿದ್ದೀರಾ. ಯಾರಾದರೂ ವೀಕ್ಷಕರು ಈ ಒಂದು ಮಾಹಿತಿ ಇಷ್ಟ ಆಗಿದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೊತೆಗೆ ಏನಾದರೂ ನಿಮಗೆ ಈ ಒಂದು ಇವರು ಹೇಳಿರುವಂಥ ತಳಿಗಳಲ್ಲಿ ಯಾವುದಾದ್ರೂ ಹಿಡಿಸಿದ್ದೇ ಆದರೆ ಅಲ್ಲಿರುವಂಥ ನಂಬರ್ನ ನೀವು ಕಾಂಟ್ಯಾಕ್ಟ್ ಮಾಡಿದ್ರೆ ಮತ್ತು ಅವ್ರ ಫಾರ್ಮ್ ವಿಸಿಟ್ ಮಾಡಿದ್ರೆ ನಿಮ್ಗೆ ಖಂಡಿತ ಮಾಹಿತಿನೂ ಸಿಗುತ್ತೆ, ಜೊತೆಗೆ ನಿಮ್ಗೆ ಬೇಕಾಗಿರುವಂಥ ಕುರಿ ಆಗಲಿ ಅಲ್ಲೇ ಸಿಗುತ್ತೆ ಅಂತ ಹೇಳೋದು. ಯಾರೇ ಬಂದರೂ ನಮಗೆ ಏನು ತಿಳುವಳಿಕೆ ಇದೆ, ಅವರು ಕುರಿ ಪರ್ಚೇಸ್ ಮಾಡೋದು ಬಿಡೋದು ಎರಡನೇ ಪ್ರಶ್ನೆ. ಅದು ನಾವು ನಮ್ಮ ಅನುಭವದಲ್ಲಿ ನಾವೇನೇನು ತಿಳ್ಕೊಂಡಿದ್ದೀವಿ. ಯಾಕಂದರೆ ಯಾರದೇ ದುಡ್ಡಾದರೂ ದುಡ್ಡೇನೆ, ಅದು ಅವ್ರಿಗೆ ಲಾಸ್ ಆದರೂ ಲಾಸೇ, ನಮಗೆ ಲಾಸ್ ಆದರೂ ಲಾಸೇ. ನಮಗೇನು ತಿಳುವಳಿಕೆ ಇದೆ, ವ್ಯಾಕ್ಸಿನ್ದಾಗಲಿ ಅದಕ್ಕೇನು ಫೀಡ್ ಕೊಡಬೇಕು. ಇವಾಗ ನಾವೇನೋ ಸ್ವಲ್ಪ ಚೆನ್ನಾಗಿರೋ ಫೀಡ್ ಹಾಕ್ತೀವಿ, ಲೋಕಲ್ಲಾಗಿ ಸಿಗೋಂಥ ಫೀಡು ರೈತರು ಅವ್ರ ಜಮೀನಲ್ಲೇ ಚಿಕ್ಕದಾಗಿ ಒಂದು ಪಾತಿಲಿ ಏನೇನು ಬೆಳ್ಕೊಂಡು ಖರ್ಚು ಕಡಿಮೆ ಆದಷ್ಟು ಲಾಭ ಜಾಸ್ತಿ ಅನ್ನೋದು ಉದ್ದೇಶ ನಮ್ಮದಷ್ಟೇ. ಸ್ನೇಹಿತರೆ, ನೋಡಿದ್ರಲ್ವಾ, ಸಾಕೋರಿಗೋಸ್ಕರ ಇನ್ಫಾರ್ಮೇಷನ್ನ ಇಲ್ಲಿ ಆಲ್ಮೋಸ್ಟ್ ಕೊಡ್ತಾ ಇದ್ದಾರೆ. ಇನ್ನು ನೀವು ಕುರಿ ತಗೊಂಡ್ರೇನೂ ಅಷ್ಟೇ, ತಗೊಂಡಿಲ್ಲ ಅಂದ್ರೂ ಅಷ್ಟೇ, ಅವರು ಮಾಹಿತಿ ಕೊಡೋದ್ರಲ್ಲಿ ಮಾತ್ರ ಯಾವುದೋ ಹಿಂದೆ ದೂಸರ ಮಾತಿಲ್ಲ, ಮಾಹಿತಿನೂ ಕೊಡ್ತಾ ಇದ್ದಾರೆ. ಜೊತೆಗೆ ನೀವು ತಗೊಂಡಿದ್ದೆ ಆದರೆ ನಿಮಗೆ ನೀವು ನಿಮ್ಮ ವಾತಾವರಣ ಹೇಳಿದ್ದೆ ಆದರೆ ಯಾವ ರೀತಿ ಇದೆ ಅಂತ ಅದಕ್ಕೆ ತಕ್ಕದಂಗಿರೋಂಥ ಮೇವು ಸಮೇತ ಅವರು ಪ್ರಾಥಮಿಕವಾಗಿ ಏನೇನು ಮಾಡಬೇಕು ಎಲ್ಲ ಹೇಳ್ಕೊಡ್ತಾರೆ ಅಂತ ಅವರೇ ಹೇಳ್ತಿದ್ದಾರೆ. ಸೊ ಇಷ್ಟೆಲ್ಲ ಮಾಹಿತಿ ಸರ್ ಒಂದೇ ಒಂದು ಸೆಕೆಂಡ್ ಎಲ್ಲ ನಮ್ಮ ಕುರಿ ಸಾಕಿರತಕ್ಕಂಥ ಎಲ್ಲ ಇವ್ರಿಗೂ ಹೇಳೋದಕ್ಕೆ ಒಂದು ಇಷ್ಟಪಡ್ತೀನಿ, ದಯವಿಟ್ಟು ವ್ಯಾಕ್ಸಿನ್ ಮಾಡಿಸಿ. ಯಾಕಂದರೆ ವ್ಯಾಕ್ಸಿನ್ ಇಲ್ಲದೆ ತುಂಬ ತೊಂದರೆ ಆಗುತ್ತೆ. ಎಸ್ಪೆಷಲಿ ಈಗ ನಮ್ಮ ರೈತರೇನು ಕುರಿ ಇದರಲ್ಲಿ ಕೆರೆ ಕುಂಟೆಯಲ್ಲಿ ನೀರು ಕುಡಿಸ್ತಾರೆ, ಅದರಿಂದ ಇನ್ಫೆಕ್ಷನ್ ಆಗೋಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ಯಾಕಂದರೆ ಅವರು ಮೇಯಿಸ್ಲಿಕ್ಕೋಸ್ಕರ ಹೊರಗಡೆ ಕರ್ಕೊಂಡು ಹೋಗ್ತಾರೆ. ಈಗ ನಾವಾದರೆ ಹೊರಗಡೆ ಬಿಡೋಲ್ಲ, ನಾವು ಟೈಮ್ ಸರಿಯಾಗಿ ವ್ಯಾಕ್ಸಿನ್ ಮಾಡಿಸ್ತೀವಿ. ದಯವಿಟ್ಟು ವ್ಯಾಕ್ಸಿನ್ ಮಾಡಿಸ್ಕೊಳ್ಳಿ, ಅದು ಒಂದು. ಎರಡನೇದು, ನೀವೇನೇ ಚಿಕ್ಕದಾಗಿ
ಒಂದು ನೀವು 2 ಕುಂಟೆ 3 ಕುಂಟೆಲ್ಲೂ ಬೆಳ್ಕೊಬೋದು ಹುಲ್ಲು ನಿಮ್ಮ ಮನೆಗಾಗೋಷ್ಟು. ಹ್ಞೂ ಆಮೇಲೆ ಬೇಲಿ ಮೆಂತ್ಯ, ಅಗಸೆ ಸೊಪ್ಪು, ಚೊಚ್ಚೆ ಸೊಪ್ಪು, ಎಲ್ಲ ಮಲ್ಬರಿ ಇಂಥದ್ದೆಲ್ಲ ಹಾಕ್ಕೊಳ್ಳಿ. ಓಕೆ ನಿಮ್ಗೆ ಎಷ್ಟು ಖರ್ಚು ಕಡಿಮೆ ಆಗುತ್ತೋ ನಿಮಗೆ ಲಾಭ ಜಾಸ್ತಿ. ಖಂಡಿತ ಖಂಡಿತ ಸರ್. ಸರ್ ಇನ್ನೊಂದು ಲಾಸ್ಟ್ ಕ್ವಶನ್ ಎಲ್ಲರೂ ಸಾಮಾನ್ಯ ಕೇಳ್ತೀವಿ. ಈಗ ಹೊಸದಾಗಿ ಕುರಿ ಸಾಕಾಣಿಕೆ ಮಾಡ್ಬೇಕಾದ್ರೆ ಲಾಸ್ ಬರುತ್ತೆ, ಅದು ಶೆಡ್ಗೆ ಇನ್ವೆಸ್ಟ್ಮೆಂಟ್ ಮಾಡಿ ಲಾಸ್ ಬರ್ತಾರೆ, ಸುಮಾರು ಜನ ಕೈ ಬಿಟ್ಟು ಬಿಟ್ಟಿದ್ದಾರೆ. ಇದ್ರ ಬಗ್ಗೆ ಏನಾದರೂ ಸರ್ ಅನುಭವ ಇದೆ? ಸರ್, ನನ್ನ ಅನುಭವದಲ್ಲಿ ನೀವು ದೊಡ್ಡದಾಗಿ ಯಾರೂ ಸ್ಟಾರ್ಟ್ ಮಾಡಬಾರ್ದು. ಒಂದು 5 ಹುಡುಗಿರು ಒಂದು ಹುಡುಗನಲ್ಲಿ ಸ್ಟಾರ್ಟ್ ಮಾಡಬೇಕು. ಯಾಕಂದರೆ ಇದು ಹೆಂಗೆ ಅಂದರೆ ನಾವು ಮಕ್ಕಳನ್ನ ಹೆಂಗೆ ಸಾಕ್ತೀವಿ ಅದೇ ಥರನೇ ಇದು. ಅದರಲ್ಲಿ ನಮಗೆ ಏನು ತೊಂದರೆ ಆಗುತ್ತೆ ಏನು ತೊಂದರೆ ಆಗಲ್ಲ ಗೊತ್ತಿರಲ್ಲ ನಮಗೆ. ಫಸ್ಟು ನಾವು ಸುಮ್ಮನೆ ಇನ್ವೆಸ್ಟ್ ಮಾಡಿ ನೀವು ಹೇಳಿದಾಗೆ ಲಾಸ್ ಆಗಿರೋರು ಇದ್ದಾರೆ, ಇಲ್ಲ ಅಂತಿಲ್ಲ. ನೀವು ಚಿಕ್ಕದಾಗಿ ಸ್ಟಾರ್ಟ್ ಮಾಡಿ ಅದರದ್ದು ಆಗು ಹೋಗುಗಳು ತಿಳ್ಕೊಂಡ್ಮೇಲೆ ನೀವು ಮುಂದುವರೆದ್ರೆ ತುಂಬ ಒಳ್ಳೆಯದು. ಯಾರೂ ದೊಡ್ಡದಾಗಿ ಸ್ಟಾರ್ಟ್ ಮಾಡಬೇಡಿ. ನನ್ನ ಅನುಭವ ನಾನು ಶೇರ್ ಮಾಡ್ತಾ ಇದ್ದೀನಿ. ಚಿಕ್ಕದಾಗೆ ಸ್ಟಾರ್ಟ್ ಮಾಡಬೇಕು ಸರ್. ಓಕೆ, ಇಷ್ಟೆಲ್ಲ ಮಾಹಿತಿ ನಮ್ಮ ಜೊತೆ ನಿಮ್ಮ ಸಮಯ ಕೊಟ್ಟು ಹಂಚ್ಕೊಂಡಿದ್ದಕ್ಕೆ ನಮ್ಮ ಚಾನಲ್ ಕಡೆಯಿಂದ ಧನ್ಯವಾದಗಳು. ಧನ್ಯವಾದಗಳು ಸರ್. ಕ್ಲಾಪ್ ಮಾಡಿದ್ದಕ್ಕೆ ನಿಮಗೂ ಧನ್ಯವಾದಗಳು. ಥ್ಯಾಂಕ್ ಯು.